ವೀಕ್ಷಕರೇ, ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಜೊತೆಗಿನ ಒಪ್ಪಂದವನ್ನ ಮುರಿದು ಜಿ ಕನ್ನಡ ವಾಹಿನಿಯ ಕರ್ಣ ಸೀರಿಯಲ್ ನಲ್ಲಿ ನಟಿಸಿರುವ ನಟಿ ಭವ್ಯ ಗೌಡ ಮೇಲೆ ಕೇಸ್ ರಿಜಿಸ್ಟರ್ ಆಗಿ ಇದರಿಂದ ಜಿ ಕನ್ನಡ ವಾಹಿನಿಯ ಕರ್ಣ ಸೀರಿಯಲ್ ನ ಟೆಲಿಕಾಸ್ಟ್ ಅನ್ನ ನಿಲ್ಲಿಸಬೇಕಾಗಿ ಬಂದಿತ್ತು. ಇದು ನಟಿ ಭವ್ಯ ಗೌಡ ಮೇಲೆ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು. ಅಷ್ಟೇ ಅಲ್ಲ, ಕೆಲ ನ್ಯೂಸ್ ಚಾನೆಲ್ ಗಳಂತೂ ನಟಿ ಭವ್ಯ ಗೌಡ ಅರೆಸ್ಟ್ ಆಗ್ತಾರೆ, ಇನ್ನು ಕೆಲವರಂತೂ ನಟಿ ಭವ್ಯ ಗೌಡ ಸೀರಿಯಲ್ ಇಂಡಸ್ಟ್ರಿಯಿಂದಲೇ ಬ್ಯಾನ್ ಆಗ್ತಾರೆ ಎನ್ನುವ ಸುದ್ದಿಗಳನ್ನ ವಿತರಿಸೋಕೆ ಶುರು ಮಾಡಿದ್ವು. ಆದ್ರೆ ಇದೀಗ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿದ್ದು ನಟಿ ಭವ್ಯ ಗೌಡ ಈ ಒಂದು ಕೇಸ್ ನಲ್ಲಿ ತಪ್ಪಿತಸ್ಥರಲ್ಲ ಅಂತ ಖುದ್ದು ಕೋರ್ಟೆ ತಿಳಿಸಿದೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ನಟಿ ಭವ್ಯ ಮೇಲೆ ಹಾಕಲಾಗಿದ್ದ ಆ ಒಂದು ಕೇಸನ್ನ ಕೂಡ ನ್ಯಾಯಾಲಯ ರದ್ದು ಮಾಡಿದೆ ಅಂತ ಹೇಳಲಾಗ್ತಿದೆ. ಬಿಗ್ ಬಾಸ್ ಮುಗಿದು ಜೂನ್ ತಿಂಗಳ 26ನೇ ತಾರೀಕು 6 ತಿಂಗಳು ಆಗ್ತಾ ಬರ್ತಿದ್ದು, ಆನಂತರ ಬಿಗ್ ಬಾಸ್ ಮತ್ತು ಭವ್ಯ ಅವರ ನಡುವಿನ ಆ ಒಂದು ಅಗ್ರಿಮೆಂಟ್ ಮುಗಿಯಲಿದ್ದು ಜೂನ್ 26ರ ನಂತರ, ಅಂದ್ರೆ ಬಿಗ್ ಬಾಸ್ ಮುಗಿದು 6 ತಿಂಗಳ ನಂತರ ಕರ್ಣ ಸೀರಿಯಲ್ ಅನ್ನ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಮಾಡೋದಕ್ಕೆ ಕೋರ್ಟ್ ಪರ್ಮಿಷನ್ ಅನ್ನ ನೀಡಿದೆ.